2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಸಕಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಆರಂಭಿಸಿದೆ. ಈ ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ಕೂಡ ಆಗುತ್ತೆ. ಇನ್ನು ಸಭೆಗೆ ರಾಜ್ಯದ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಹೋಗ್ತಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಆರ್ ಅಶೋಕ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಆರ್ ಅಶೋಕ್ ಅವರೇ, ಇವಾಗ ತಾವು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದೀರಿ, ಅಲ್ಲಿಂದ ಆಹ್ವಾನ ಬಂದಿದ್ಯಾ? ಏನ್ ಪ್ರಕ್ರಿಯೆ ನಡೀಬಹುದು ಇವತ್ತು? ನಾರ್ಮಲ್ ಪ್ರಜಾಪ್ರಭುತ್ವ ರೀತಿ ನಡೆಯುವಂಥ ಪ್ರೋಸೆಸ್ ನಡೀತಾ ಇದೆ. ನಮ್ಮ ಕೇಂದ್ರೀಯ ನಾಯಕರು ನಮಗೆ ಬರಕ್ಕೆ ಹೇಳಿದ್ದಾರೆ, ಸೊ ಹೋಗ್ತಾ ಇದ್ದೀರಿ. ಸೊ ಕರ್ನಾಟಕದಲ್ಲಿ 28 ಸ್ಥಾನ ಗೆಲ್ಲುವಂಥ ಒಂದು ತಯಾರಿಗೋಸ್ಕರ ಒಂದು ಸಭೆ ಇದೆ, ಆ ಸಭೆಯಲ್ಲಿ ಭಾಗವಹಿಸ್ತೀವಿ. ಸರ್, ಇನ್ನು ಈಗಾಗಲೇ JDS ಜೊತೆ ಮೈತ್ರಿ, JDSಗೆ ಯಾವೆಲ್ಲ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತುಕತೆ ಆಗುತ್ತಾ, ಅಂತಿಮ ಆಗುತ್ತಾ, ಹೇಗೆ ಅಂತ? ಇಲ್ಲ, ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ನೆನ್ನೆನೂ ಕೂಡ ಕುಮಾರಸ್ವಾಮಿ ಅವರನ್ನು ಫೋನ್ ಮಾಡಿದರು. ಸೊ ನಮ್ಮ ಸಭೆ ಆದಮೇಲೆ ಅವ್ರದ್ದು ಸಭೆ ಆಗ್ಬೋದು ಮೋಸ್ಟ್ಲಿ. ಎಲ್ಲನೂ ಕೇಂದ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಕೇಂದ್ರ ಏನು ತೀರ್ಮಾನ ಮಾಡುತ್ತೋ ಅವರು ಎಲ್ಲವನ್ನ ಅಳದಿ ತೂಗಿ ಮಾಡಿ ಗೆಲ್ಲುವಂಥದ್ದಕ್ಕೆ ಅವರು ಕೂಡ ಕೇಂದ್ರ ನಾಯಕರು ಸರ್ವೆ ಮಾಡಿಸಿದ್ದಾರೆ. ಆ ದೃಷ್ಟಿಯಿಂದ ಕೇಂದ್ರದ ತೀರ್ಮಾನ ಏನಿದೆಯೋ ಅದನ್ನು ನಾವು ಶಿರಸಾವಹಿಸಿ ಒಪ್ಕೊಂತೀರಿ. ನನ್ನ ಕಡೆ ಪ್ರಶ್ನೆ ಸರ್, ಈಗಾಗಲೇ ಕೋರ್ ಕಮಿಟಿ ಸಭೆನೂ ಕೂಡ ಮಾಡಿ ಪ್ರತಿಯೊಂದು ಕ್ಷೇತ್ರಕ್ಕೂ 2-3 ಹೆಸರುಗಳನ್ನ ಅಂತಿಮ ಮಾಡಿ ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ. ಕುತೂಹಲಕಾರಿಯಾದಂತಹ ಹೆಸರುಗಳು ಯಾವ್ದಾದ್ರು ಇದೆಯಾ, ಹೇಗೆ ಅಂತ ನೋಡೋಣ. ಡೆಲ್ಲಿಯವರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.